ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಆದ ಕೃಷ್ಣ ಬೈರೇಗೌಡ ಕ್ಷೇತ್ರದಿಂದ ಬಂದಿದ್ದೀವಿ. ನಮ್ಮ ಓಟು ನಮ್ಮ ಹಕ್ಕು, ಒಂದು ಇದ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಬಂದಿದ್ದೀವಿ. ಯಾಕೆ ಅಂದರೆ ಎಲ್ಲ ಓಟೆಲ್ಲ ಅವರು ಕಳ್ತನದಲ್ಲಿ ಸೇರಿಸ್ಕೊಂಡು ಯಾವ ರೀತಿ ಬೇಕೋ ಅವ್ರ ಥರ ಮ್ಯಾನಿಪ್ಯುಲೇಟ್ ಮಾಡಿ ಅನ್ಯಾಯ ಮಾಡ್ತಾರೆ. ನಾವೇನು ನಮ್ಮ ಡೆಮಾಕ್ರಸಿಗೆ ಏನು ಅನ್ಯಾಯ ಮಾಡ್ತಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತು ಚೆನ್ನಾಗಿ. ಇವತ್ತು ದಿವಸ ಎಲ್ಲ ಮೀಡಿಯಾದಲ್ಲೂ ಬಂದಿದೆ. ದಯವಿಟ್ಟು ಇದಕ್ಕೆ ನೀವು ಮೀಡಿಯಾದವರಾಗಲಿ ಯಾರೇ ಆಗಲಿ ಎಂಕರೇಜ್ಮೆಂಟ್ ಕೊಡಬಾರ್ದು. ಅರ್ಥ ಆಯಿತಾ? ನಮ್ಮ ಓಟೇ ನಾವು ಕಸ್ಕೊಂಡ್ಬಿಟ್ರೆ, ನಮ್ಮ ಓಟೇ ನಾವು ತೆಗೆದಾಕ್ಬಿಟ್ರೆ ಏನು ಪ್ರಯೋಜನ ಬರ್ತದೆ? ಬೇರೆ ಯಾರು ಎಲ್ಲೆಲ್ಲಿರೋ ಒಂದೊಂದು ರೂಮ್ಗೆ 50-60 ಓಟ್ ಸೇರಿಸ್ದೆ, ಅದು ನ್ಯಾಯನಾ? ನ್ಯಾಯಬದ್ಧವಾಗಿದೆಯಾ? ಯಾರ್ಯಾರೋ ಅಡ್ರೆಸ್ಸಲ್ಲಿ ಮಾಡೋದು, ಯಾರ್ಯಾರೋ ಅಡ್ರೆಸ್ಸಲ್ಲಿ ಸೇರಿಸೋದು, ಇದೆಲ್ಲ ಭಾರಿ ಅನ್ಯಾಯ. ಇದು ನಮ್ಮ ಕರ್ನಾಟಕದಲ್ಲಿ ಮೊದಲು ಮಾಡಿದ್ರು, ನಾವು ಎಚ್ಚೆತ್ಕೊಂಡ್ವಿ. ಆದರೆ ಇವಾಗ ಎಲ್ಲ ಕಡೆನೂ ಅದೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಿಹಾರಲ್ಲೂ ಅದೇ ಮಾಡ್ತಿದ್ದಾರೆ, ಎಲ್ಲ ಕಡೆ ಅದೇ ಮಾಡ್ತಾಯಿದ್ದಾರೆ. ಇದು ಭಾರಿ ಅನ್ಯಾಯ. ಓಟ್ ಕಳ್ತನ ಆಗಿರಲಿಲ್ಲ ಅಂದರೆ ಮನ್ಸೂರ್ ಅಲಿ ಖಾನ್ ಗೆಲ್ಬೋದಾಗಿತ್ತ? ಈ ಓಟ್ ಕಳ್ತನ ಆಗಿರಲಿಲ್ಲ ಅಂದರೆ ಮನ್ಸೂರ್ ಅಲಿ 100% ಗೆಲ್ಲೋರು. 101% ಅಲ್ಲ, 200% ಗೆಲ್ಲೋರು. ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ನೀವು ಡೈಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ನೋಡ್ತಾ ಇದ್ದೀರಾ. ಮನ್ಸೂರ್ ಅಲಿ ಖಾನಿಗೆ ಅನ್ಯಾಯ ಆಗಿದೆ.